1 get 1 ಥರ ಅವ್ರ ಜೊತೆ ನೀನು ಬಂದಿದ್ಯಾ? ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಹೋಗಲಿಂದ. ಸೈಕಲ್ ಕದಿಯೋದೇ ನನ್ ವೀಕ್ನೆಸ್ಸು, ರಂಗೋಲಿ ತುಳಿಯೋದೇ ನನ್ ಬಿಸ್ನೆಸ್ಸು. ಹೋಗು ಅಂತ ಹೇಳಿದೆ ತಾನೆ. ಅಲ್ಲ, ಆಗ್ಲಿಂದ ನೋಡ್ತಿದ್ದೀನಿ, ಅದೇನೋ ಕಡತ ಅಂತೆ, ಅದನ್ನ ತಿರುಗಿ ಹಾಕ್ತಾನೆ, ಅದ್ರಲ್ಲಿ ಏನೋ ಗೀಚ್ತಾನೆ, ಕಿವಿಗೆ ಫೋನ್ ಅಂಟಿಸ್ಕೊಂಡು ಯಾ ಡನ್ ಡನ್ ಅಂತಾನೆ. ಆ ಕಡೆ ಈ ಕಡೆ ಸುತ್ತೋದಷ್ಟೆ. ಯಜಮಾನನ್ ತರ ಸುಮ್ಮನೆ ಸುತ್ತಾಡೋದಲ್ಲ, ಕೆಲ್ಸಾನು ಮಾಡಿ. ಪಾಪ ಯಜಮಾನ್ರು ನಿಮ್ಮನ್ನ ನಂಬಿ ಕೆಲ್ಸ ಕೊಟ್ರೆ ಅದೇ ನೀವ್ ನೋಡಿದ್ರೆ ನೀವೇ ಯಜಮಾನ್ರ ತರ ಸುತ್ತಾಡ್ತಿದ್ದೀರಾ. ಯಾಕೆ ಕೆಲ್ಸ ಮಾಡಕ್ಕಾಗಲ್ವಾ? ಸರಿ ಮೇಡಮ್, ಕೆಲಸ ಮಾಡ್ತೀನಿ. ಅಯ್ಯೋ ದೇವ್ರೆ, ಯಾಕಪ್ಪ ಇವಳು ಹೀಗೆ? ಪ್ರತಿ ಸಲನೂ ಶರತ್ನ ತಪ್ಪೇ ತಿಳ್ಕೊತಿದ್ದಾಳೆ. ಶರತ್ನ ಮ್ಯಾನೇಜರ್ ಅನ್ಕೊಂಡು ಅವಾಗ್ಲಿಂದ ಇವರಿಗೆ ಬೈತಿದ್ದಾಳ. ಅಯ್ಯೋ ದೇವ್ರೆ, ಇವರಿಬ್ರು ಭೇಟಿ ಆದಾಗ್ಲಿಂದ ಬರೀ ಜಗಳನೇ ಆಡ್ತಿದಾರಪ್ಪ. ಏನಪ್ಪ ಮಾಡ್ಲಿ ಈಗ? ಇವ್ರು ಈ ಕಂಪನಿ ಓನರು ಅಂತ ಇವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಹಾಗೆ ಬನ್ನಿ ದಾರಿಗೆ, ಅವಾಗವಾಗ ಈ ಥರ ಬಿಸಿ ಮುಡಿಸ್ತಿರ್ಬೇಕು, ಇಲ್ಲ ಅಂದ್ರೆ ಮೈಗಳ್ರಾಗ್ಬಿಡ್ತಾರೆ ಸೋಮಾರಿಗಳು. ವಾಟ್? ಏನು ಹೇಳ್ತಾ ಇದೆಯಾ? ಎಲ್ಲ ಪ್ಯಾಕಿಂಗ್ ಆಗೋಯ್ತಾ? ಹೌದು ಮೇಡಮ್, ಆ ಹೊಸ್ತಾ ಬಂದಿದ್ದಾಳೆ ದುರ್ಗಾ, ಅವಳು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಮೇಡಮ್. ಅದು ಹೇಗೆ ಸಾಧ್ಯ? ಅಷ್ಟು ಬೇಗ ಕೆಲಸ ಹೇಗೆ ಮುಗಿಸಿದ್ಲು ಅವಳು? ನನಗೂ ಗೊತ್ತಿಲ್ಲ ಮೇಡಮ್, ಬೆಳಗ್ಗೆ ಆಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿದೋಗಿತ್ತು. ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಲ? ಗುಡ್, ವೆರಿ ಗುಡ್. ಇನ್ನೂ ಸ್ವಲ್ಪ ದಿನ ಈ ಮಾಯಾ ಟಾರ್ಚರ್ನ ಫೇಸ್ ಮಾಡಬೇಕು ಅಂದರೆ ಅವಳು ಏನೂ ಮಾಡೋದಕ್ಕಾಗಲ್ಲ. ಒಂದ್ಸಲ ಅವಳು ಕೆಲಸ ಗಟ್ಟಿ ಆದರೆ ಅವಳು ಇಲ್ಲೇ ಉಳ್ಕೋತಾಳೆ. ಅವಳು ನನಗೆ ಮಾಡಿರೋ ಟಾರ್ಚರ್ಗೆ ಅವಳಿಗೆ ನಾನು ಸ್ವಲ್ಪನಾದರೂ ವಾಪಸ್ ಕೊಡಬೇಕಲ್ವಾ? ನರ್ಕ ತೋರಿಸ್ಬಿಡ್ತೀನಿ. ಈ ಮಾಯನ್ ಯಾಕಾದರೂ ಎದುರು ಹಾಕೊಂಡೆ ಅಂತ ಪಶ್ಚಾತ್ತಾಪ ಪಡಬೇಕು. ಹಾಗೆ ಮಾಡ್ತೀನಿ. ಈ ಮಟ್ಟಕ್ಕೆ ಭೇದ ಭಾವ ಮಾಡ್ತಾರ? ಇಲ್ಲಿ ನೋಡಿ, ನಮಗ್ ಮಾತ್ರ ಹೀಗೆ ಗಟ್ಟಿಯಾಗಿ ಇಟ್ಕೊಂಡ್ರೆ ಮುದ್ದೆ ಆಗೋ ಪೇಪರ್ ಕಪ್ಪು, ಅವ್ರಿಗೆ ಮಾತ್ರ ಜಗಮಗ ಅನ್ನೋ ಪಿಂಗಾಣಿ ಕಪ್ಪು. ಮ್ಯಾನೇಜರ್ ಆದ ಮಾತ್ರಕ್ಕೆ ಅವ್ರಿಗೆ ತಲೆ ಮೇಲೆ 2 ಕೊಂಬಿರುತ್ತಾ? ಅವರು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರೋದು, ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರೋದು. ಟೀ ಕೊಡೋದಾದ್ರೆ ನಮಗೂ ಅದೇ ತರ ಪಿಂಗಾಣಿ ಕಪ್ಪಲ್ ಕೊಡ್ಬೇಕಪ್ಪ, ಇಲ್ಲ ಅವ್ರಿಗೂ ಈ ತರ ಮುದ್ದೆ ಆಗೋ ಪೇಪರ್ ಕಪ್ಪಲ್ ಕೊಡ್ಬೇಕು ಅಲ್ವಾ? ನೀವೆಲ್ಲ ಯಾಕೇನು ಹೇಳ್ತಾನೆ ಇಲ್ಲ? ಹೇಳಿ. ನೀವಿಂಗ್ ಸುಮ್ಮನೆ ಇರೋದ್ಕೆನೆ ನಮ್ಗಿಷ್ಟೆಲ್ಲ ಅನ್ಯಾಯ ಆಗ್ತಿರೋದು. ಅವ್ರಿಗೊಂದು ಕಪ್ಪು, ನಮ್ಗೊಂದು ಕಪ್ಪು. ಅವರು ಮನುಷ್ಯ, ನಾವು ಮನುಷ್ಯ ತಾನೆ. ಯೋ ದುರ್ಗಾ, ಏನ್ ಮಾಡ್ತಿದ್ಯಾ ನೀನು? ಕರೆದ್ರಾ? ಬಂದೆ. ಏನೋ ಸರ್, ಟೀ ಕೊಡಲಾ ಸರ್? ಕೊಡಿ. ಪೇಪರ್ ಗ್ಲಾಸ್ ಎಲ್ಲ ಕೊಡ, ಅದಕ್ಕೂ ಕ್ರಾಂತಿನೇ ಮಾಡ್ತಾನೆ.
ಇವಳನ್ನ ಹೀಗೆ ಬಿಟ್ಟರೆ ದೊಡ್ಡ ಅನಾಹುತ ಮಾಡ್ತಾಳೆ. ಮೊದಲು ಅವಳಿಗೆಲ್ಲ ವಿಷಯ ಹೇಳಬೇಕು. ಶರತ್ ಮ್ಯಾನೇಜರ್ ಅಲ್ಲ, ಓನರು ಅಂತ. ಆದರೆ ಎಲ್ಲರೂ ಎದುರು ಹೇಗೆ ಹೇಳಿ? ಎಲ್ಲರೂ ಎದುರುಗಡೆ ಹೇಳಿದ್ರೆ ಅವಳು ಒಬ್ಬೊಬ್ಬಳೇ ಮಾತಾಡ್ತಿದ್ದಾಳೆ ಅಂತ ಅನ್ಕೋತಾರೆ. ದೇವಿ, ನಾನೇನು ಮಾಡಲಿ? ಈ ಹೋರಾಟಗಾರ್ತಿಗೆ ಹೇಗಾದರೂ ಮಾಡಿ ಸತ್ಯ ಗೊತ್ತಾಗೋ ಹಾಗೆ ಮಾಡಮ್ಮ. ಕೊಡಿ. ಸಕ್ಕರೆ ತಿಂದು ನೀರು ಕೊಡಿ. ದುರ್ಗಾ, ನಿನ್ನ ಕೆಲಸ ಪರ್ಮನೆಂಟ್ ಆಗಿದೆಯಂತೆ. ಕಂಗ್ರ್ಯಾಟ್ಸ್. ಹೌದಾ? ಹೌದು, ದಳ್ವಾಯಿ ಅವರು ನಿಮಗೆ ಕಾಂಟ್ಯಾಕ್ಟ್ ಪೇಪರ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಓನರ್ ಸಿಗ್ನೇಚರ್ ಹಾಕ್ಸ್ಕೊಂಡು ಬರಬೇಕಂತೆ. ಆಮೇಲೆ ಸ್ಪೆಷಲ್ ಜಾಯ್ನಿಂಗು ಬೋನಸ್ಸು ಕೊಡ್ತಾರಂತೆ. ಯಾಕಂದರೆ ನೆನೆ ಎಲ್ಲ ಪ್ಯಾಕಿಂಗ್ ಕೆಲಸನೂ ನೀನು ಒಬ್ಬಳೇ ಮಾಡಿದೆಯಲ್ವಾ, ಅದಕ್ಕೆ. ನೀನು ಹೇಳ್ತಿರೋದು ನನಗೆ ನಂಬಕ್ಕೆ ಆಗ್ತಿಲ್ಲ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು, ಇದಕ್ಕೇನೋ ಮಾಡಿಸ್ಕೊಬೇಕು ಅಂದಲ್ಲ? ಹೌದು, ಇದ್ರ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂಡು ಬರಬೇಕು. ಹೌದಾ? ಸರಿ, ಕೊಡಿಲಿ. ಹೌದು, ಓನರ್ ಎಲ್ಲಿರ್ತಾರೆ? ಓನರು ಅಲ್ಲಿ ಕ್ಯಾಬಿನ್ ಒಳಗಡೆ ಇರ್ತಾರೆ. ಹೌದಾ? ಸರಿ, ನಾನು ಈಗಲೇ ಸೈನ್ ಮಾಡಿಸ್ತೀನಿ. ಓಕೆ. ಚಾನ್ಸ್ ಹೊಡ್ಬಿಟ್ಟಿಲ್ಲ ದುರ್ಗಾ, ಕೆಲ್ಸ ಕಾಯಮಂತೆ ನಿಂಗೆ. ಹೌದು ಮಣಿ, ನಂಗೆ ನಂಬೋಕೆ ಆಗ್ತಿಲ್ಲ ಗೊತ್ತಾ? ಇರು, ಈಗಲೇ ಹೋಗಿ ಇದಕ್ಕೊಂದು ಸೈನ್ ಮಾಡಿಸ್ಕೊಂಬರ್ತೀನಿ. ನನಗೆ ಕೆಲಸ ಕೊಟ್ಟಿರೋ ಓನರ್ ಮುಖನ ನೋಡಿಕೊಂಡು ಅವ್ರಿಗೊಂದು ಧನ್ಯವಾದ ಹೇಳ್ಬರ್ತೀನಿ. ಏನು ವಿಷಯ? ಏನಾದರೂ ಕ್ರಾಂತಿ ಮಾಡೋದಿತ್ತಾ ಅಥವಾ ಫೈನ್ ಹಾಕೋದಿತ್ತಾ? ಈ ಪೇಪರ್ಗೆ ಓನರ್ ಕೈಯಲ್ಲಿ ಸೈನ್ ಹಾಕ್ಸ್ಬೇಕಿತ್ತು. ಏನು? ನಾನು ಇಷ್ಟು ಬೇಗ ಕೆಲಸ ಗಿಟ್ಸ್ಕೊಂಡ್ಬಿಟ್ಟೆ ಅಂತ ಹೊಟ್ಟೆ ಕೆಚ್ಚಾ? ಈ ಪೇಪರ್ನ ನೋಡೋಕ್ಕೆ ನೀವ್ಯಾರೋ? ನಾನು ಓನರ್ ಕೈಯಲ್ಲಿ ಸೈನ್ ಮಾಡ್ಸಕ್ಕೆ ಇದನ್ನ ತಂದಿರೋದು. ಓನರಲ್ಲಿ ಈ ಪೇಪರ್ಗೆ ಸೈನ್ ಹಾಕ್ಸುವಾಗ ಈ ಆಫೀಸಲ್ಲಿ ಕೆಲವ್ರ ಬಗ್ಗೆ ನಾನು ದೂರು ಕೊಡೋದಿದೆ. ಅಲ್ಲ, ಆಗ್ಲೇ ದಂಡ ಆಯ್ತು, ಈಗ ದೂರ? ಹ್ಞೂ, ಮತ್ತೆ ಬಿಟ್ಬಿಡ್ತೀನಾ? ಈ ಆಫೀಸಲ್ಲಿ ಕೆಲವರು ಮೈಗಳ್ರಿದ್ದಾರೆ. ನಯಾ ಪೈಸಾ ಕೆಲಸ ಮಾಡಲ್ಲ, ಬರೀ ಬಿಲ್ಡಪ್ ತಗೋತಾರೆ. ಅಂಥವ್ರ ಬಗ್ಗೆ ದೂರು ಕೊಡೋದಿತ್ತು. ಪಾಪ ಬಡಪಾಯಿ ಓನರ್ರು ಇಂಥವ್ರನ್ನೆಲ್ಲ ಇಟ್ಕೊಂಡು ಸಂಬಳ ಕೊಡ್ತಿದಾರಲ್ಲ, ಅದಕ್ಕೆ. ಹೌದೌದು, ಓನರು ಬಡಪಾಯಿನೇ. ಹೇಳಿ, ಎಲ್ಲಿ ಓನರು? ಇಲ್ಲೇ ಇರ್ತಾರೆ ಅಂದ್ರು. ಮ್ಯಾನೇಜರ್ ಡ್ಯಾಮೇಜರ್. ಶಡಪ್. ಇವಾಗೇನು ನಿಮಗೆ ಸೈನ್ ಆಗ್ಬೇಕು ತಾನೆ? ಕೊಡಿಲಿ. ಆಹಾ, ಬಂದ್ಬಿಡಿ. ನನಗೆ ಬೇಕಾಗಿರೋದು ಓನರ್ ಸೈನು, ಮ್ಯಾನೇಜರ್ ಸೈನ್ ಅಲ್ಲ.
ನೀನು ಹುಡುಕ್ತಾ ಇರೋ ಓನರು ಬೇರೆ ಯಾರೂ ಅಲ್ಲ, ಇವರೇ ಶರತ್. ಇವರು ಓನರಾ? ಏನ್ ತಮಾಷೆ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ಇಡೀ ಫ್ಯಾಕ್ಟ್ರಿಗೆ, ಈ ಥರದ 10 ಬಿಸ್ನೆಸ್ಗೆ ಇವರೇ ಓನರ್. ಆ ಮ್ಯಾನೇಜರು ನಾನು. ನೀವಾ? ಎಸ್, ಓನರ್. ಬರೀ ಓನರ್ ಅಲ್ಲ, ಬಡಪಾಯಿ ಓನರ್. ಯಪ್ಪ, ಎಂಥ ಕೆಲಸ ಮಾಡ್ಕೊಂಡೆ ದುರ್ಗಾ. ಇವನೇ ಓನರು ಅಂತ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇನ್ನು ನನ್ನ ಕೆಲಸ ಹೋದಾಗೆ. ಆ ಪೇಪರ್ ಕೊಡ್ಬೋದಾ? ಅದು ನಾನು ಮ್ಯಾನೇಜರ್, ಓನರು. ಪೇಪರ್. ದಡ್ವಾ ಅಂಕಲ್, ಇವರೇ ಅಲ್ವಾ ಆ ಬಾಕ್ಸ್ ಪ್ಯಾಕೇಜಿಂಗ್ ಎಲ್ಲ ಮುಗಿಸಿದ್ದು? ಹಾಂ ಹೌದು ಶರತ್. ಸರಿ, ಇವತ್ತು ಇವರಿಗೆ 20,000 ಬೋನಸ್ ಕೊಟ್ಬಿಟ್ಟು. ಪಕ್ಕನಾ? ಇವರೇ ಓನರಾ? ನೀವು ತಮಾಷೆ ಮಾಡ್ತಿಲ್ಲ ತಾನೆ? 100 ಅಲ್ಲ, 200% ಇವರೇ ಓನರು. ತೊಗೊಳ್ಳಿ. ಬನ್ನಿ, ಬೋನಸ್ ಇಶ್ಯೂ ಮಾಡಿಸ್ತೀನಿ. ನಾನು ಈ ಕಂಪ್ನಿ ಓನರ್ ಅಂತ ಗೊತ್ತಾದ್ಮೇಲಾದರೂ ಈ ಜಗಳ ಗಂಟೆ ನನ್ನ ಹತ್ರ ಬರ್ತಾ ಇದ್ರೆ ಸಾಕು. ಇಟ್ಸ್ ಅನ್ಬಿಲೀವೇಬಲ್. ಮಣಿ, ಏನಾಯ್ತು? ಎದ್ದೇಳೆ. ಏನಾಯ್ತು? ಯಾಕೆ ಅಳ್ತಿದ್ಯಾ? ನಾನ್ ತಪ್ಪು ಮಾಡ್ಬಿಟ್ಟೆ ದುರ್ಗಾ. ಬಾಸ್ ಅಂತ ಗೊತ್ತಿಲ್ಲದೆ ಚೆನ್ನಾಗಿ ರೇಗಿಸ್ಬಿಟ್ಟೆ. ಈಗ ನಾನು ಅವನಿಗೆ ಮಸ್ಕಾ ಹೊಡಿಬೇಕು. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವನ ಈ ಕಡೆ ಬರೋದ್ರೊಳಗೆ ನಾನು ಹಾರೋಗ್ಬಿಡ್ಬೇಕು. ಏನಾಯ್ತು ದುರ್ಗಾ? ಅಯ್ಯೋ, ಅದನ್ನ ಏನ್ ಕೇಳ್ತೀರಾ, ಅದೊಂದು ದೊಡ್ಡ ಕತೆ. ಆ ಸೈಕಲ್ ಕಳ್ಳ ಇದಾನಲ್ಲ, ನಮ್ಮ ಊರಿಗೆ ಬಂದಿದ್ನಲ್ಲ, ಅವನೇ ಈ ಕಂಪ್ನಿ ಓನರ್ ಅಂತ. ನಾನು ಹೋಗಿ ಹೋಗಿ ಅವನ ಹತ್ರನೇ ಕಿರಿಕ್ ಮಾಡ್ಕೊಂಡಿದ್ದೀನಿ. ನನ್ನ ಹಣೆ ಬರಹನೇ ಸರಿ ಇಲ್ಲ. ಸದ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಏನಂದ್ರಿ? ಏನಿಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ ದುರ್ಗಾ. ಅಯ್ಯೋ, ನಿಮಗ್ ಗೊತ್ತಾಗಲ್ಲ ಬಿಡಿ. ಅವ್ರ ಓನರ್ ಅಂತ ಗೊತ್ತಿಲ್ಲದೆ ನಾನು ಏನೇನೋ ಬೈದ್ಬಿಟ್ಟಿದ್ದೀನಿ. ತಪ್ಪಾಗಿದೆ. ಹೌದು ದುರ್ಗಾ, ಹಾಗಂತ ನಿನಗೆ ಅವರು ಈ ಕಂಪನಿ ಓನರ್ ಅಂತ ಮುಂಚೆನೆ ಗೊತ್ತಿತ್ತಾ? ನೀನು ನಿನ್ ಶ್ರದ್ಧೆನ ಕೆಲ್ಸದಲ್ಲಿ ತೋರ್ಸು, ಚೆನ್ನಾಗಿ ಕೆಲಸ ಮಾಡು ಅಷ್ಟೇ. ನೀನ್ ನಿನ್ ಕೆಲ್ಸನ ಸರಿಯಾಗಿ ಮಾಡಿದ್ರೆ ನಿನಗೆ ಯಾರು ತೊಂದರೆ ಕೊಡಕ್ಕಾಗಲ್ಲ ಅಲ್ವಾ? ನೀವ್ ಹೇಳ್ತಿರೋದು ಸರಿಯಾಗೇ ಇದೆ. ನೀವ್ ಹೇಳ್ದಾಗೆ ಇಲ್ಲಿ ಒಳ್ಳೆ ಕೆಲ್ಸಕ್ಕೆ ಬೆಲೆ ಕೊಡ್ತಾರೆ. ನಿನ್ನೆ ನಾನು 1000 ಪೀಸ್ನ ಪ್ಯಾಕ್ ಮಾಡಿದ್ನಲ್ಲ, ಅದಕ್ಕೆ ನಂಗೆ ಇವತ್ತು 20,000 ಬೋನಸ್ ಕೊಟ್ಟಿದ್ದಾರೆ. ಈ ದುಡ್ಡೆಲ್ಲ ನಾನು ಮನೆಗೆ ಕೊಟ್ರೆ ಎಷ್ಟು ಸಹಾಯ ಆಗುತ್ತಲ್ವಾ? ಅಲ್ಲ ದುರ್ಗಾ, ನೀನ್ ಈಗ ತಾನೇ ಕೆಲ್ಸಕ್ಕೆ ಸೇರಿದ್ಯಾ. ಎಲ್ಲಾ ದುಡ್ಡು ಮನೆಗೆ ಕಳ್ಸಿದ್ರೆ ಹೇಗೆ? ನಿನಗೆ ಖರ್ಚಿರಲ್ವಾ? ನನಗೇನ್ ಖರ್ಚಿರುತ್ತೆ?
ಹಬ್ಬಪ್ಪ ಅಂದ್ರೆ ಒಂದು 500 ರೂಪಾಯಿ ಇದ್ರೆ ಸಾಕು. ಇಲ್ಲಿ ಉಳ್ಕೊಳಕ್ಕೆ ಊಟಕ್ಕೆ ಎಲ್ಲ ಇವರೇ ವ್ಯವಸ್ಥೆ ಮಾಡಿದ್ದಾರೆ. ನನಗಿನ್ನೇನು ಖರ್ಚಿರುತ್ತೆ ಹೇಳಿ? ನಿನ್ ಮನ್ಸು ಎಷ್ಟೊಂದು ಪರಿಶುದ್ಧವಾಗಿದೆ ದುರ್ಗಾ. ಸ್ವಾರ್ಥ ಅನ್ನೋ ಒಂದ್ ಸಣ್ಣ ಕಲೆ ಕೂಡ ನಿನ್ ಮನ್ಸಲ್ಲಿಲ್ಲ. ನೀನಂತ ಮಗಳನ್ನ ಪಡೆಯೋದಕ್ಕೆ ಅವ್ರು ಪುಣ್ಯ ಮಾಡಿರ್ಬೇಕು ಬಿಡು. ಎಲ್ರೂ ನಿನ್ ಹಾಗೆ ಯೋಚನೆ ಮಾಡಿದ್ರೆ ಈ ಪ್ರಪಂಚದಲ್ಲಿ ಸ್ವಾರ್ಥ ಅನ್ನೋದಕ್ಕೆ ಜಾಗನೇ ಇರಲ್ಲ. ಮನೇಲಿ ಎಲ್ರೂ ಖಂಡಿತ ಖುಷಿ ಪಡ್ತಾರೆ. ಅವ್ರು ಖುಷಿಯಾಗಿರೋದನ್ನ ನೆನ್ಸ್ಕೊಂಡ್ರೆ ನಂಗೆ ಈಗಲೇ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವ್ರು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ನಂಗೆ ಅದೊಂದೇ ಆಸೆ. ಅರೆ ಫ್ರೂಟ್ಸ್ ಎಲ್ಲೆಲ್ಲೋಯ್ತು? ನಾನು ಒಂದು ಸಿಂಗ್ಲೇ ಇಲ್ವಲ್ಲ? ಹಣ್ಣೆಲ್ಲ ತುಂಬಾ ಚೆನ್ನಾಗಿತ್ತು ಬಾಸ್, ಥ್ಯಾಂಕ್ ಯು. ನಿನ್ನ ಕೆಲಸನಾಯ್ತು. ಹೀಗೆ ಮತ್ತೊಬ್ರು ಇಟ್ಕೊಂಡಿರೋ ಫ್ರೂಟ್ಸ್ನ ತಿನ್ನೋವಾಗ ಪರ್ಮಿಷನ್ ಕೇಳಿ ತಿನ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ ರಾಮ, ಮರದ ಮೇಲಿರೋ ಹಣ್ಣು ತಿನ್ನುವಾಗ ನಾವೇನ್ ಮರದ ಪರ್ಮಿಷನ್ ತಗೋತೀವಾ? ಕೆರೆ ನೀರ್ ಕುಡಿಯುವಾಗ ಕೆರೆ ಪರ್ಮಿಷನ್ ತಗೋತೀವಾ? ಇದು ಹಾಗೆ ಅಂದ್ಕೊಂಡೆ. ಕೋಪ ಮಾಡ್ಕೋಬೇಡಿ ಬಾಸು, ನಾನು ನಿಮ್ಗೆ ಅಸಿಸ್ಟೆಂಟ್ ಆಗಿರ್ತೀನಿ. ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ, ಓಕೆನಾ? ಯಾಕೆ ಬಾಸು, ನಿಮ್ಗೆ ನನ್ನ ಬಗ್ಗೆ ಗೊತ್ತಿಲ್ಲ? ನೀವು ನನ್ನ ಅಸಿಸ್ಟೆಂಟ್ ಮಾಡ್ಕೊಂಡ್ರೆ ನಿಮ್ಗೆ ಈ ಆಫೀಸಲ್ಲಿ ನಡೆಯೋ ಎಲ್ಲಾ ಗಾಸಿಪ್ಪು ಗೊತ್ತಾಗುತ್ತೆ. ಬಾಸಿಗೆ ಯಾರಾದ್ರೂ ಸಿಡಿಗ್ ಮುತ್ತಿ ಸೀನಪ್ಪ ಅಂದ್ರು ನಿಮ್ಗೆ ಬಂದು ಹೇಳ್ತೀನಿ. ನಾನು ನಿಮ್ಮ ಮಣಿ ಗಾಸಿಪ್ ಗಿಣಿ, ಸದಾ ನಿಮ್ಮ ಸೇವೆಯಲ್ಲಿ. ಬಾಸ್ ಎಲ್ಲಿ ಹೋಗ್ತಿದ್ದೀರಾ ಹೇಳಿ ಬಾಸ್, ನಾನು ಬರ್ತೀನಿ. ಪಾಪ ನಮ್ಮ ದುರ್ಗಾ ಸಿಟಿಗೆ ಹೋಗಿ ಏನು ಮಾಡ್ತಿದ್ದಾಳೋ, ಹೇಗಿದ್ದಾಳೋ. ನಮಗೆ ಅವಶ್ಯಕತೆ ಇದೆ ಅಂತ ಗೊತ್ತಾದ ತಕ್ಷಣ ಅಷ್ಟೊಂದು ದುಡ್ಡಿನ ವ್ಯವಸ್ಥೆ ಮಾಡಿದಾಳಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಏನೋ. ಒಂದು ದಿನಾನು ತನಗಾಗಿ ಯಾವತ್ತೂ ಬದುಕಿದೋಳಲ್ಲ ಅವಳು. ತನ್ನ ಮನೆ ಚೆನ್ನಾಗಿರಬೇಕು, ತನ್ನ ಮನೆಯವರೆಲ್ಲ ಸುಖವಾಗಿರಬೇಕು ಅಂತಲೇ ಒದ್ದಾಡ್ತಿದ್ಲು. ಅಂದಿದ್ದು ದುಡ್ಡನ್ನೆಲ್ಲ ಇಲ್ಲಿಗೆ ಕಳಿಸಿ ಹೇಳಲ್ಲ. ಅವಳು ಖರ್ಚಿಗೆನಾದ್ರೂ ಅವಳು ಇಟ್ಕೊಂಡಿದ್ದಾಳೋ ಇಲ್ವೋ? ಅಯ್ಯ ದೇವಿ, ನೀನೇ ಅವಳನ್ನ ಕಾಪಾಡ್ಬೇಕು ಕಣಮ್ಮ. ಹೌದೌದು, ಈ ಕಷ್ಟ ಎಲ್ಲ ನಮ್ಮ ಕಾಲಕ್ಕೆ ಮುಗಿಲಿ. ಅವಳು ಮಾತ್ರ ಸುಖವಾಗಿರೋ ಹಾಗಾಗ್ಲಿ. ನೀವು ಹೇಳಿದ್ದು ಸರಿಯಾಗೇ ಇದೆ. ಮತ್ತೇನಾದ್ರೂ ದುಡ್ಡು ಕಳಿಸಿದಾಳ ಅಮೃತೇಶ್ವರ? ಅಮೃತೇಶ್ವರ, ಅಮೃತೇಶ್ವರ. ಅಲ್ಲ, ಇಷ್ಟೊಂದು ದುಡ್ಡು ಅವಳ ಹತ್ರ ಎಲ್ಲಿಂದ ಬಂತು? ನಮಗೆ 20,000 ಕಳಿಸಿದಾಳಂದ್ರೆ ಅವಳ ಹತ್ರ ಇನ್ನೆಷ್ಟಿರ್ಬೋದು? ಕನಿಷ್ಠ 50,000ನಾದ್ರೂ ಇರೋದಿಲ್ವಾ? ಲೇ ದುರ್ಗಾ, ಇನ್ನೂ ಎಷ್ಟು ಆಟ ಆಡ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಅರೆ ರೇ ರೇ ರೇ, ಇಲ್ಲೇ ಇದೆ ಈ ಚಿನ್ಕುರುಳಿ. ಪ್ರಾಣಿ ಒಂದು ಬಾಯ್ ಬಿಟ್ಟು ಮಾತಾಡ್ಲಿಲ್ಲ ಅಂದ್ರೂ ಮನೆನೆಲ್ಲ ಅಲ್ಲಾಡಿಸ್ಬಿಡ್ತಾಳಲ್ಲ ಇವಳು. ಅಲ್ವೇ, ಅಂಥದ್ದೇನು ಮಾಡಿದ್ಲಿ ಅವಳು? ಹ, ಅಂಥದ್ದೇನು ಮಾಡಿದ್ಲಾ? ಇವಳಿಗೋಸ್ಕರನೇ ಅಲ್ವಾ ಆ ಷರತ್ತು ಕಾಯ್ತಾ ಇರೋದು. ಅಲ್ಲ, ಇವಳು ಒಪ್ಪಿಗೆ ಕೊಟ್ಟ ಮೇಲೆ ಅವನು ಮಾಯನ್ ಮದುವೆ ಆಗೋದಂತೆ. ಅದಾದ್ರೆ ಮಾತ್ರ ಈ ಮನೆಯಲ್ಲಿ ನಂದು ನಿಂದು ಬೆಳೆ ಬೇಯೋದಂತೆ. ನಮ್ಮ ಹೊಣೆ ಬರ ನೋಡು, ನಮ್ಮ ಭವಿಷ್ಯನ ಈ ಪಿಳ್ಳೆ ನಿರ್ಧಾರ ಮಾಡತ್ತಂತೆ. ಅಲ್ಲ ದಮ್ಮು, ಇವಳು ಮಾಯನ ಒಪ್ಕೋತಾಳ ಅಂತ? ಒಪ್ಕೋಬೇಕು, ಒಪ್ಕೊಳ್ಳೇಬೇಕು ಪ್ರಾಣಿ. ಅವಳು ಒಪ್ಕೊಳ್ಳಿ ಅಂತ ಮಾಯ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿಲ್ಲ ಹೇಳಿ. ನಾವು ಒಂದು ಪ್ರಯತ್ನ ಪಡೋಣವಾ? ಸರಿ ಸರಿ, ಏನು ಮಾಡುವಂತೀಯ?
ಅವತ್ತು ನಾಯಿನ ಛೂ ಬಿಟ್ಟು ಮನೆಯೆಲ್ಲ ಓಡಾಡಿಸಿ ನನ್ನನ್ನು ಸುಸ್ತು ಮಾಡಿದ್ಲು. ನೆನಪಿದೆ? ನೆನಪಿದ್ಯಾ? ಈಗ ನೋಡಿ ನಾನು ಹೇಗೆ ಸುಸ್ತು ಮಾಡಿಸ್ತೀನಿ ಅಂತ. ಅಯ್ಯ, ನೀನೇ ಸುಸ್ತಾಕ್ಯೋ, ಅವಳನ್ನೇ ಸುಸ್ತು ಮಾಡ್ತೀಯ, ಒಂದೂ ಗೊತ್ತಾಗ್ತಿಲ್ಲ ಕಣೆ. ನೀನೇ ಸುಸ್ತು ಮಾಡ್ತೀಯ. ಸರಿ ನೀನೆ. ಗೀತಾ ಬಾಯ್ಲಿ ತೋ ಸ್ಕಿಪ್ಪಿಂಗ್ ಮಾಡು. ಮಾಯಾ ಹೇಳಿರೋದು ಅವಳು ಆಚೆ ಹೋಗಿದ್ದಾಳೆ, ಬರೋವರೆಗೂ ನಿಲ್ಲಿಸದೆ ಸ್ಕಿಪ್ಪಿಂಗ್ ಮಾಡ್ತಾನೆ ಇರ್ಬೇಕಂತೆ. ತಗೋ ತಗೋ. ಅಯ್ಯೋ, ಮಾಯನ್ ಮಾತನ್ನ ಮೀರೋಷ್ಟು ದೊಡ್ಡೋಳಾಗ್ಬಿಟ್ಟಿಯ ಹಿತಾ? ಮಾಯನ್ ಮಾತು ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಾಳೆ ಅಂತ ಗೊತ್ತು ತಾನೆ?